ದೇಶದಲ್ಲಿ ಇವತ್ತಿನಿಂದ 3 ಹೊಸ ಅಪರಾಧ ಕಾಯ್ದೆ ಜಾರಿಯಾಗುತ್ತೆ. ಐಪಿಸಿ, ಸಿಆರ್ಪಿಸಿ ಸಾಕ್ಷ್ಯ ರದ್ದು. ಹೊಸ ಕಾಯ್ದೆಗಳು ಇವತ್ತಿನಿಂದ ಅನ್ವಯವಾಗಲಿವೆ. ನ್ಯಾಯ ಸಂಹಿತೆ, ನಾಗರಿಕ ಸುರಕ್ಷಾ ಸಂಹಿತೆ, ಸಾಕ್ಷಿ ಅಧಿನಿಯಮ ಜಾರಿಯಾಗಲಿದೆ. ಇವತ್ತಿನಿಂದ ದೇಶದಲ್ಲಿ 3 ಹೊಸ ಅಪರಾಧ ಕಾಯ್ದೆ ಜಾರಿಯಾಗುತ್ತೆ. ಹೊಸ ಕಾನೂನಿನ ಅಡಿಯೇ ಎಫ್ಐಆರ್ ದಾಖಲಾಗುತ್ತೆ. ದೇಶದಾದ್ಯಂತ ಇಂದಿನಿಂದ 3 ಹೊಸ ಅಪರಾಧ ಕಾಯ್ದೆಗಳನ್ನ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ದೇಶದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಆದಂತಹ ಬದಲಾವಣೆ. ಐಪಿಸಿ, ಸಿಆರ್ಪಿಸಿ ಸಾಕ್ಷ್ಯ ಕಾಯ್ದೆಯನ್ನ ರದ್ದು ಮಾಡಿ ಕೇಂದ್ರ ಆದೇಶ ನೀಡಿದೆ. ಬ್ರಿಟಿಷರ ಕಾಲದಿಂದಲೂ ಕೂಡ ಜಾರಿಯಲ್ಲಿದ್ದಂತಹ ಐಪಿಸಿ, ಸಿಆರ್ಪಿಸಿ ಸಾಕ್ಷ್ಯ ಕಾಯ್ದೆ, ಭಾರತೀಯ ಸಾಕ್ಷ್ಯ ಅಧಿನಿಯಮ ಇವತ್ತಿನಿಂದಲೇ ದೇಶದಾದ್ಯಂತ ಜಾರಿಯಾಗುತ್ತೆ. ಈ ಮೂಲಕ ಬ್ರಿಟಿಷ್ ಕಾಲದ ಕಾನೂನುಗಳಿಗೆ ಕೇಂದ್ರ ಸರ್ಕಾರ ಗುಡ್ ಬೈ ಹೇಳಿದೆ. ಬ್ರಿಟಿಷರ ಕಾಲದಲ್ಲಿ ರೂಪುಗೊಂಡಂತಹ ಕಾನೂನು, ಈ ಕಾನೂನುಗಳಿಗೆ ಕೇಂದ್ರ ಸರ್ಕಾರ ಗುಡ್ ಬೈ ಹೇಳಿದೆ. 3 ಹೊಸ ಅಪರಾಧ ಕಾಯ್ದೆ ಜಾರಿಯಾಗಿದೆ ದೇಶದಲ್ಲಿ. ಹೊಸ ಕಾನೂನಿನ ಅಡಿಯೇ ದೇಶದಾದ್ಯಂತ ಇವತ್ತಿನಿಂದ ಎಫ್ಐಆರ್ ದಾಖಲಾಗುತ್ತೆ. ಈ 3 ಕಾನೂನುಗಳು ಕೂಡ ಬ್ರಿಟಿಷ್ ಕಾಲದಲ್ಲಿ, ಒಂದು 163 ವರ್ಷಗಳ ಹಿಂದೆ, ಮತ್ತೊಂದು 126 ವರ್ಷಗಳ ಹಿಂದೆ, ಇನ್ನೊಂದು 151 ವರ್ಷಗಳ ಹಿಂದೆ ರೂಪುಗೊಂಡಂತಹ ಕಾನೂನುಗಳು. ಬ್ರಿಟಿಷ್ ಕಾಲದ ಕಾನೂನುಗಳಿಗೆ ಗುಡ್ ಬೈ ಹೇಳಿದೆ ಕೇಂದ್ರ ಸರ್ಕಾರ. ಭಾರತೀಯರಿಗಾಗಿ ಭಾರತೀಯರಿಂದ ಹೊಸ ಕಾನೂನು. ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಭಾರತೀಯ ಸಂಸತ್ತು ಈ ಕಾಯ್ದೆಗಳನ್ನ ಅಂಗೀಕರಿಸಿದೆ. ಬ್ರಿಟಿಷ್ ಕಾಲದ ಕಾಯ್ದೆಗಳಿಗೆ ವಿದಾಯವನ್ನ ಹೇಳಲಾಗಿದೆ. ಹೊಸ ಕಾಯ್ದೆಗಳು ಆತ್ಮ, ದೇಹ ಸ್ಫೂರ್ತಿದಾಯಕವಾಗಿದೆ, ಎಲ್ಲವೂ ಕೂಡ ಭಾರತೀಯವಾಗಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನೀಡಿದ್ದಾರೆ. 3 ಹೊಸ ಅಪರಾಧ ಕಾಯ್ದೆ ಇವತ್ತಿನಿಂದ ದೇಶದಲ್ಲಿ ಜಾರಿಯಾಗತ್ತೆ. ದೇಶದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಆದಂತಹ ಬದಲಾವಣೆ ಇದು. ಹೊಸ 3 ಕ್ರಿಮಿನಲ್ ಅಪರಾಧ ಕಾನೂನುಗಳು ಇವತ್ತಿನಿಂದಲೇ ಜಾರಿಗೆ ಬರುತ್ತೆ. ಈ ಬಗ್ಗೆ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರೆ. 3 ಹೊಸ ಅಪರಾಧ ಕಾಯ್ದೆಗಳು ಯಾವ್ಯಾವುದು? ಭಾರತೀಯ ನ್ಯಾಯ ಸಂಹಿತೆ ಮೊದಲನೇದಾಗಿ. 3 ಹೊಸ ಅಪರಾಧ ಕಾಯ್ದೆಗಳು ಇವತ್ತಿನಿಂದ ಜಾರಿಯಾಗತ್ತೆ ದೇಶದಲ್ಲಿ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಹೊಸದಾಗಿ ಅನುಷ್ಠಾನಗೊಳ್ಳಲಿರುವಂತಹ ಕಾಯ್ದೆಗಳು. ಐಪಿಸಿ, ಸಿಆರ್ಪಿಸಿ ಸಾಕ್ಷ್ಯ ರದ್ದು. ಈಗ ಹೊಸ ಕಾಯ್ದೆಗಳು ಅನ್ವಯ ಆಗತ್ತೆ ಇವತ್ತಿನಿಂದ. ಈ ಹೊಸ ಕಾನೂನಿನ ಅಡಿಯೇ ದೇಶದಾದ್ಯಂತ ಇವತ್ತಿನಿಂದ ಎಫ್ಐಆರ್ ದಾಖಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.